ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪತಿಯಿಂದ ಕದ್ದು 8 ವರ್ಷಗಳಿಂದ ಕೂಡಿಟ್ಟಂತ 12 ಲಕ್ಷ ರೂಪಾಯಿ ನುಂಗಿದಂತಹ ಇಲಿಗಳು. ಮಹಿಳೆಯ ಕನಸು ಭಗ್ನ. ಸಾಮಾನ್ಯವಾಗಿ ಮಹಿಳೆಯರಿಗೆ ಭವಿಷ್ಯದ ಭದ್ರತೆಗಾಗೋ ಅಥವಾ ಕಷ್ಟ ಕಾಲಕ್ಕೆ ಪತಿಗೆ ಅಥವಾ ಮನೆಯ ಇತರ ಸದಸ್ಯರಿಗೆ ನೆರವಾಗ್ಲಿ ಅಂತ ಹೇಳಿ ಯಾರಿಗೂ ತಿಳಿಯದ ಹಾಗೆ ಒಂದಿಷ್ಟು ಹಣವನ್ನ ಕೂಡಿಟ್ಟುವಂತ ಅಭ್ಯಾಸ ಇದ್ದೇ ಇರುತ್ತೆ. ಅನೇಕ ಬಾರಿ ಹೀಗೆ ಕೂಡಿಟ್ಟಂತಹ ಹಣ ಸಂಕಷ್ಟದ ಸಮಯದಲ್ಲಿ ಕುಟುಂಬದ ಕೈ ಹಿಡಿದಂತಹ ಉದಾಹರಣೆಗಳು ಕೂಡ ನಮ್ಮ ಸಮಾಜದಲ್ಲಿದೆ. ಆದ್ರೆ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ವಿಚಿತ್ರ ಘಟನೆ ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ಮಹಿಳೆಯೊಬ್ಬರು ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಬರೋಬ್ಬರಿ 8 ವರ್ಷಗಳ ಕಾಲ ಕಷ್ಟಪಟ್ಟು ಕೂಡಿಟ್ಟಂತಹ ಲಕ್ಷಾಂತರ ರೂಪಾಯಿ ಹಣ ಇದೀಗ ಇಲಿಗಳ ಪಾಲಾಗಿದೆ. ಟ್ರಂಕ್ ಅಲ್ಲಿತ್ತು 12 ಲಕ್ಷ ರೂಪಾಯಿ. ಗೋಂಡಾ ಜಿಲ್ಲೆಯ ನಿವಾಸಿಯಾಗಿರುವಂತಹ ಈ ಒಂದು ಮಹಿಳೆ ಕಳೆದ 8 ವರ್ಷಗಳಿಂದ ಪ್ರತಿದಿನ ತಿಂಗಳ ಖರ್ಚಿನಲ್ಲಿ ಸ್ವಲ್ಪ ಹಣವನ್ನ ಉಳಿತಾಯ ಮಾಡ್ತಾ ಬಂದಿದ್ರು. ಆಕೆಯ ಪತಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಕದ್ದು ಮುಚ್ಚಿ ಪತಿಗೆ ಗೊತ್ತಾಗದಂತೆ ಮನೆಯ ಹಳೆಯ ಕಬ್ಬಿಣದ ಟ್ರಂಕ್ ಒಂದರಲ್ಲಿ ಹಣವನ್ನ ಸುರಕ್ಷಿತವಾಗಿ ಇಡ್ತಾ ಇದ್ರಂತೆ. ಯಾರಿಗೂ ಅನುಮಾನ ಬಾರದಂತೆ ಬಟ್ಟೆಗಳ ಮಧ್ಯೆ ಈ ನೋಟುಗಳನ್ನ ಜೋಡಿಸಿ ಇಟ್ಟಿರ್ತಾ ಇದ್ರಂತೆ. 8 ವರ್ಷಗಳಲ್ಲಿ ಆಕೆ ಬರೋಬ್ಬರಿ 12 ಲಕ್ಷ ರೂಪಾಯಿಗಳನ್ನ ಜೋಡಿಸಿ ಇಟ್ಟಿರ್ತಾಳೆ. ಈಕೆಗೆ ಚಿನ್ನಾಭರಣ ಖರೀದಿ ಮಾಡುವಂತ ಕನಸಿತ್ತಂತೆ. ಯಾವ ಮಹಿಳೆಗೆ ತಾನೇ ಚಿನ್ನ ಅಂದ್ರೆ ಇಷ್ಟ ಇರೋದಿಲ್ಲ ಹೇಳಿ. ಈ ಮಹಿಳೆಗೂ ಕೂಡ ಇದೇ ರೀತಿಯಾಗಿತ್ತು. ಮುಂದೊಂದು ದಿನ ತನ್ನ ಇಷ್ಟದ ಆಭರಣಗಳೆಲ್ಲ ಒಮ್ಮೆಗೆ ಖರೀದಿ ಮಾಡಬೇಕು ಅನ್ನುವಂತಹ ಆಸೆಯಿಂದ ಆಕೆ ಈ ಒಂದು ಹಣವನ್ನ ಕೂಡಿಟ್ಟಿದ್ಲು. ಒಂದ್ ವೇಳೆ ಏನಾದ್ರೂ ಬ್ಯಾಂಕಿಗೆ ಹೋಗಿ ಹಣವನ್ನ ಜಮೆ ಮಾಡಿದ್ರೆ ಪತಿಗೆ ಅಥವಾ ಮನೆಯವರಿಗೆ ಈ ಒಂದು ವಿಚಾರ ಗೊತ್ತಾಗೋಗುತ್ತೆ. ಹಾಗಾಗಿ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಆ ಒಂದು ಹಣ ಖರ್ಚಾಗಬಹುದು ಅನ್ನುವಂತಹ ಭಯದಿಂದ ಆಕೆ ಬ್ಯಾಂಕ್ ಅಲ್ಲಿ ಇಟ್ಟಿರ್ಲಿಲ್ಲ. ಬದಲಾಗಿ ತನ್ನ ಬೆಡ್ರೂಮ್ ಅಲ್ಲಿ ಇದ್ದಂತಹ ಟ್ರಂಕ್ ಅನ್ನೇ ಆಕೆ ಬ್ಯಾಂಕ್ ನ ಲಾಕರ್ ನಂತೆ ಅಂದ್ಕೊಂಡಿರ್ತಾಳೆ. ಕಷ್ಟಪಟ್ಟು ಕೂಡಿಟ್ಟಂತಹ ಅಷ್ಟು ಹಣ ಇಲಿಯ ಪಾಲಾಯಿತು. ಹೀಗೆ ವರ್ಷಗಳಿಂದ ಕೂಡಿಟ್ಟಂತಹ ಹಣವನ್ನ ಎಣಿಸೋದಕ್ಕೆ ಶುಕ್ರವಾರ ಮಹಿಳೆ ಆ ಒಂದು ಟ್ರಂಕ್ ಅನ್ನ ತೆರೆದಿರ್ತಾಳೆ. ಆದ್ರೆ ಪೆಟ್ಟಿಗೆ ತೆರೆದಿದ್ದ ಹಾಗೆ ಆಕೆಗೆ ಆಗಿದ್ದು ಭಾರಿ ಆಘಾತ. ಟ್ರಂಕ್ ಒಳಗಿದೆ ಅಂತ ಅಂದ್ಕೊಂಡಿದ್ದಂತಹ 12 ಲಕ್ಷ ಮೌಲ್ಯದ ಹಣದ ನೋಟುಗಳು ಇಲಿಗಳು ಸಂಪೂರ್ಣವಾಗಿ ಕಚ್ಚಿ ಚಿಂದಿ ಮಾಡಿತ್ತು. 100, 500 ರೂಪಾಯಿಯ ನೋಟುಗಳೆಲ್ಲವೂ ಕೂಡ ಸಣ್ಣ ತುಂಡುಗಳಾಗಿ ಕಸದಂತೆ ಬಿದ್ದಿತ್ತು. ತನ್ನ ಕಣ್ಣೆದುರಿಗೆ 8 ವರ್ಷಗಳ ಕನಸು ನುಚ್ಚು ನೂರಾಗಿರುವುದನ್ನ ಕಂಡು ಮಹಿಳೆ ಕಣ್ಣೀರನ್ನ ಹಾಕಿದ್ದಾರೆ. ನೋಟುಗಳು ಯಾವ ಮಟ್ಟಿಗೆ ಹಾಳಾಗಿ ಹೋಗಿದೆ ಅಂತ ಹೇಳಿದ್ರೆ ಅವುಗಳನ್ನ ಬ್ಯಾಂಕ್ಗೆ ತೆಗೆದುಕೊಂಡು ಹೋಗಿ ಬದಲಾಯಿಸೋದಕ್ಕೂ ಕೂಡ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ಯಾಂಕ್ ಬದಲಿಗೆ ಮನೆಯಲ್ಲೇ ಹಣ ಇಡುವಂತಹ ಅಪಾಯಗಳು ಈ ರೀತಿ ಕೂಡ ನಡೀಬಹುದು. ಹೌದು, ಈ ಒಂದು ಘಟನೆಯು ಸಾರ್ವಜನಿಕರಿಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಎಷ್ಟೇ ಹಣವನ್ನ ಕೂಡಿಡಬೇಕು ಅಂತ ಅಂದುಕೊಂಡ್ರು ಕೂಡ ಮನೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ನಗದನ್ನ ಇಡುವಂಥದ್ದು ಅತ್ಯಂತ ಅಪಾಯಕಾರಿ. ಕಳ್ಳಕಾಕರ ಭಯ ಮಾತ್ರ ಅಲ್ಲದೆ ಗೆದ್ದಲು, ಇಲಿ, ಜಿರಳೆಗಳಂತಹ ಕೀಟಗಳಿಂದ ಅಥವಾ ಬೆಂಕಿ ನೀರಿನಿಂದಲೂ ಕೂಡ ಹಣ ನಾಶ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗಾಗಿ ಅನೇಕ ಬ್ಯಾಂಕಿಂಗ್ ಸೌಲಭ್ಯಗಳು, ಝೀರೋ ಬ್ಯಾಲೆನ್ಸ್ ಖಾತೆಗಳು ಹಾಗೆ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳು ಕೂಡ ಲಭ್ಯವಿದೆ. ಇವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಹಣ ಸುರಕ್ಷಿತವಾಗುವ ಜೊತೆಗೆ ಇದರ ಬಡ್ಡಿ ಕೂಡ ನಿಮ್ಗೆ ಸಿಗುತ್ತೆ. ಮನೆಯಲ್ಲಿ ಹಣವನ್ನ ಕೂಡಿಟ್ಟು ನೆಮ್ಮದಿಯನ್ನ ಕಳೆದುಕೊಳ್ಳುವ ಬದಲು ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಭರವಸೆಯನ್ನ ಇಟ್ಟು ಜಾಣತನದಿಂದ ಇರುವಂತದ್ದು ತುಂಬಾನೇ ಒಳ್ಳೆಯದು ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಹಲವಾರು ವಿಶೇಷ ಸುದ್ದಿಗಳಿಗಾಗಿ ಈಗಲೇ ಮಿತ್ರರ ಮಿತ್ರ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.